ಫ್ಯಾಮಿಲಿ 4 ಜನ ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲ ನಾನು ನಿಮಗೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. ಏನು ಬಂದಿದ್ದೀವಿ ಇಲ್ಲಿ? ಬಿಸಿಬೇಳೆ ಬಾತ್. ನಾಡಿದ್ದು 2 ದಿನ ರಜೆ ಇದೆ, ಅಂದ್ರೆ ಸಂಡೇ ಮತ್ತೆ ಮಂಡೇ. ನಾವು 4 ಜನ 2 ದಿನ ಟ್ರಿಪ್ಪಿಗೆ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಏನು ಎಲ್ಲ ನಾಳೆ ಅಪ್ಡೇಟ್ ಮಾಡ್ತೀನಿ. ಇವತ್ತು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ನಾಳೆ ಬೆಳಗ್ಗೆ ಹೇಗೋ ಹಾಕೊಂಡು ಹೋಗಿರ್ತೀವಿ. ನಾಳೆ ನೈಟ್ ಡ್ರೆಸ್ಸು ಮತ್ತೆ ನಾಡಿದ್ದು ಬೆಳಿಗ್ಗೆ ಡ್ರೆಸ್ಸು. ಎಲ್ಲರಿಗೂ ಒಂದು ನೈಟ್ ಡ್ರೆಸ್ಸು, ಒಂದು ನಾಡ್ದಿಗೆ ಪ್ಯಾಕ್ ಮಾಡಿ. ಐ ಥಿಂಕ್ ಒಂದೇ ಸೂಟ್ ಕೇಸ್ ಸಾಕಾಗತ್ತೆ, ನೋಡೋಣ. ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ನಾಳೆ ಸಿಗ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು, ಎಷ್ಟೊತ್ತಿಗೆ ಹೊರಟ್ವಿ ಎಲ್ಲದನ್ನು ನಾಳೆ ಅಪ್ಡೇಟ್ ಮಾಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ಗೆಸ್ ಮಾಡಿ. ನಾನು ಲಿಪ್ ಮೂವ್ಮೆಂಟ್ ಇಂದ ಗೆಸ್ ಮಾಡಿ. ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ಆಗಲೇ ಹೇಳಿದಾಗೆ 2 ದಿನ ರಜೆ ಇದೆ. ನಾವು ಟ್ರಿಪ್ ಹೊರಟಿದ್ದೀವಿ. ಫ್ಯಾಮಿಲಿ 4 ಜನ ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲ ನಾನು ನಿಮಗೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. ಮೌರ್ಯ ಹೇಗೆ ಹೊರಟಿದ್ದಾನೆ ತೋರಿಸ್ತೀನಿ, ಕೊಡು. ನೋಡಿ, ಇದು ಮೌರ್ಯನ ಔಟ್ಲುಕ್ಕು. ಪಾಪ 3 ಗಂಟೆಗೆ ಎಬ್ಸಿದ್ದೀನಿ. ಎಬ್ಸಿ ತಲೆಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಈ ಥರ ಹೊರಟಿದ್ದಾನೆ. ಇನ್ನು ರೀ, ಇಲ್ಲಿ ಬನ್ನಿ, ಬೆಳಕಿಲ್ಲ ಅಲ್ಲಿ. ಇನ್ನು ನಮ್ಮ ಮನೆಯವರು ಈ ಔಟ್ಫಿಟ್ಟಲ್ಲಿ ರೆಡಿಯಾಗಿದ್ದಾರೆ. ನಮ್ಮ ಮನೆಯವರು ಈ ಥರ ರೆಡಿಯಾಗಿದ್ದಾರೆ. ಸೊ ನಾವು 3 ಜನ. ಚಿನ್ನಮ್ಮಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕ್ಯಾಮ್ರಾ ಮುಂದೆ ಬರೋದು. ಸೊ ನಾವು 3 ಜನ ಈ ಥರ ರೆಡಿಯಾಗಿದ್ದೀವಿ. ಹಿಡಿಯುತ್ತಲ್ಲ, ಲಗೇಜ್ ಎಲ್ಲ ಇಟ್ಕೊಂಡು ಇವಾಗ ಹೊರಟ್ವಿ. ಹಿಡಿಯಲ್ಲ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗಾಯಿತು. ಇವಾಗ ಆಲ್ಮೋಸ್ಟ್ ಹತ್ತತ್ರ ಬಂದ್ವಿ. ಯಾವ ಊರು ಅಂತ ಗೊತ್ತಾಗ್ತಾ ಇದೆಯಾ? ನಾನು ಅಲ್ಲಿ ಹೋಗೇ ಹೇಳಬೇಕು ಅಂತ ನೋಡ್ತಾ ಇದ್ದೀನಿ. ನೋಡೋಣ. ಏನು ಗೊತ್ತಾ, ಇವಾಗ ಹೋಗ್ತಾ ಇದ್ದೀವಲ್ಲ ಆ ಊರಿಗೆ. ನಾನಂತೂ 5th ಸ್ಟ್ಯಾಂಡರ್ಡು. ನನ್ನ 5th ಸ್ಟ್ಯಾಂಡರ್ಡ್ ಅಂದರೆ ನನಗೊಂದು 10 ವರ್ಷ ಇರ್ಬೋದು ಆವಾಗ ಹೋಗಿದ್ದು. ನಮ್ಮನೆಯವರು ಸ್ಕೂಲ್ ಟೈಮ್ ಟೂರೇ ಅಂತೆ. ಯಾವಾಗ ರೀ ನೀವು ಹೋಗಿದ್ದು? ಅದೇ ಒಂದು ಹೈಸ್ಕೂಲ್ ಟೈಮಲ್ಲಂತೆ. ಇಷ್ಟು ವರ್ಷದಿಂದ ಹೋಗ್ಬೇಕು ಹತ್ರನೇ ಇದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ನಾಳೆನೋ 26th ರಜೆ ಇತ್ತಲ್ವಾ, 2 ದಿನದ ರಜೆ ಸೇರಿ ಹೊರಟಿದ್ದೀವಿ. ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ಊರು ಅಂತ ಹೇಳಿಬಿಟ್ಟು. ತುಂಬ ಖುಷಿ ಆಗ್ತಾ ಇದೆ. ನಾವು ಫಸ್ಟ್ ಟೈಮು 4 ಜನ ಒಂದು ಟ್ರಿಪ್ ಅಂತ, ದೇವಸ್ಥಾನ ಹರಕೆ ಆ ಥರ ಯಾವುದೂ ಇಲ್ಲದೆ ಒಂದು ಊರಿಗೆ ಟ್ರಿಪ್ ಅಂತ ಹೊರಟಿರೋದು. ಖುಷಿ ಆಗ್ತಾ ಇದೆ. ಅಲ್ಲಿ ಹೋಗಿ ತೋರಿಸ್ತೀನಿ. ಓಕೆ, ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ. ಕರು ನೋಡಿ. ಐ ಥಿಂಕ್ ದಾರಿ ನೋಡಿದ್ರೆ ತುಂಬ ಜನಕ್ಕೆ ಗೊತ್ತಾಗತ್ತೆ ಇದು. ಆದರೂ ನಾನು ಅಲ್ಲಿ ಹೋಗೇ ಹೇಳ್ತೀನಿ. ಓಕೆ, ಗೊತ್ತಾಯ್ತಾ? ಹೋಗೋ ದಾರಿ, ಅಂಗಡಿಗಳು ಯಾವುದು ಓಪನ್ ಇಲ್ಲ. ಬಟ್ ಕಸ ನೋಡಿ ಎಷ್ಟಿದೆ ಅಂತ. ಈಗ ಒಂದೊಂದು ಅಂಗಡಿ ಓಪನ್ ಆಗ್ತಾ ಇದೆ. ಮೈಸೂರಿನ ಚಾಮುಂಡಿ ದೇವಸ್ಥಾನದಲ್ಲಿ ನೋಡಿ. ಈಗ ಹೇಳು ಕದ, ಇಲ್ಲಿ ನೋಡು, ಎಲ್ಲೋಗ್ತಿದೀಯಾ? ಚಾಮುಂಡೇಶ್ವರಿ
7:45. ಈಗ ಕ್ಯೂ ನಿಂತಿದ್ದೀವಿ, ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗತ್ತೆ. ಇಲ್ಲ ಹುಡುಕಪ್ಪ. ಏನು ಬಂದಿದ್ದೀವಿ ಇಲ್ಲಿ? ಏನು ತಿನ್ನೋಕ್ಕೆ? ಇವಾಗ ದರ್ಶನ ಎಲ್ಲ ಮುಗಿದು ತಿಂಡಿ ತಿನ್ನೋಣ ಅಂತ ಇಲ್ಲೇ ಬಂದಿದ್ದೀವಿ. ಚಾಮುಂಡಿ ಬೆಟ್ಟದಲ್ಲಿ ಹೋಟೆಲ್ ಇದೆ ಚಿಕ್ಕದು, ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ಮೌರ್ಯಂದು ಇಡ್ಲಿ ವಡ, ನಂದು ಇಡ್ಲಿ ವಡ. ಚಿನ್ನು ಆ್ಯಕ್ಚುಲಿ ಇಡ್ಲಿ ವಡ ತೊಗೊಂಡಿದ್ಲು, ತಮ್ಮ ಪೂರಿ ಕೊಟ್ಬಿಟ್ಟು ಇಡ್ಲಿ ವಡ ಅವ್ನು ತೊಗೊಂಡ. ನಮ್ಮನೆಯವ್ರದ್ದು ರೀ. ನೀವೇನು ತೊಗೊಂಡಿದ್ದು? ಪೂರಿ. ಬೆಳಗ್ಗೆ ತಿಂಡಿ ಸಿಂಪಲಾಗಿ ಆಗೋಯ್ತು. 7:45 ನಿಂತ್ವಿ ದರ್ಶನಕ್ಕೆ ಚಾಮುಂಡಿ ಟೆಂಪಲಲ್ಲಿ. 9:15 ಅಲ್ವಾ ರೀ? ಅಲ್ಲ, ವಾಪಸ್ ಬಂದಿದ್ದು ದರ್ಶನ ಮುಗಿಸ್ಕೊಂಡು 10 ಗಂಟೆ ಅಷ್ಟೊತ್ತಾಗಿತ್ತು. ಮುಗಿಸ್ಕೊಂಡು ಅಲ್ಲೇ ಮಹಿಷಾಸುರ ಮರ್ದಿನಿ, ಆ ಮಹಿಷಾಸುರನ ಸ್ಟ್ಯಾಚು ನೋಡಿಕೊಂಡು ಅಲ್ಲೇ ಒಂದು ಪುಟ್ಟ ಹೋಟೆಲಲ್ಲಿ ತಿಂಡಿ ತಿಂದ್ವಿ. ತಿಂಡಿ ಓಕೆ ಆಗಿತ್ತು, ಹಸಿವಾಗ್ತಿತ್ತಲ್ಲ ತಿಂದ್ವಿ. ಇವಾಗ 11 ಗಂಟೆ ಆಯಿತು. ಇವಾಗ ಅರಮನೆ ನೋಡೋದ ಫಸ್ಟು ಝೂ ನೋಡೋದ ಕನ್ಫ್ಯೂಷನು. ಅರಮನೆನೇ ಮುಗಿಸ್ಕೊಂಡ್ಬಿಡೋಣ ಅಂತ ಅರಮನೆ ನೋಡೋಕೆ ಹೊರಡ್ತಾ ಇದ್ದೀವಿ. ನೋಡೋಣ, ಯಾಕೆಂದರೆ ಒಳಗಡೆ ಎಲ್ಲೂ ವಿಡಿಯೋ ಮಾಡೋ ಹಾಗಿಲ್ಲ, ಎಷ್ಟು ಮಾಡಿ ತೋರಿಸ್ಬೋದು ನೋಡ್ತೀನಿ. ಓಕೆ, ಅರಮನೆಯಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಬೆಟ್ಟದಿಂದ ಕೆಳಗಿಳಿತಾ ಇದ್ದೀವಿ. ರೋಡ್ ಫುಲ್ ಜಾಮ್, ಅರ್ಧ ಗಂಟೆ ಮೇಲಾಯಿತು. ಇವಾಗ ಸಿಕ್ಕಾಬಟ್ಟೆ ರಶ್ ಇದೆ ಚಾಮುಂಡಿ ಬೆಟ್ಟ. ನಮಗೆ ದರ್ಶನ ಮುಗೀತು, ಬಟ್ ಅರ್ಧ ದಿನವೇ ಆಗೋಯ್ತು. ಇನ್ನೇನೇನು ನೋಡೋದೋ ಕವತ್ತಿಲ್ಲ, ಎಷ್ಟು ಜಾಮ್ ಇದೆ. ಎಷ್ಟು ಚೆನ್ನಾಗಿದೆ ಈ ರೋಡು. ಬೆಟ್ಟದಿಂದ ಕೆಳಗಿಳಿತಾ ಇದ್ದೀವಿ, ಸಖತ್ತಾಗಿದೆ. ಅದು ಒಂದು ಯಾವುದೋ ಫ್ಲವರು ಹೂ ಬಂದಿದೆ ಕೂಡ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೈಸೂರು ಚಾಮುಂಡಿ ಒಂದು ದರ್ಶನ ಮಾಡ್ಕೊಂಡು ಬರೋಣ. ಮೈಸೂರು ಎಷ್ಟು ದೊಡ್ಡ ಐತೆ ನೋಡು ಇಲ್ಲಿವರೆಗೆ. ನೋಡಿಯಾ ಇಲ್ಲಿವರೆಗೆ ಸ್ಟೇಡಿಯಂ. ಕಚೇರಿ ಕೂತ್ಕೊಂಡೇನೋ ನೋಡೋಕ್ಕೆಲ್ಲ. ಇದು ಫುಲ್ಲು ಇಸ್ಲಾಮಿಕ್ ಶೈಲಿಲೇ ಇದೆ. ಅರಮನೆ ಏರಿಯಾದೊಳಗೇ ಒಂದು ಬಾಲಕೃಷ್ಣ ಟೆಂಪಲ್ ಇತ್ತು, ತುಂಬ ಹಳೆಯದು, ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ಹೋಗಿದ್ವಿ. ಅರಮನೆ ಮುಗಿಸ್ಕೊಂಡ್ವಿ. ಅಲ್ಲಿದ್ದಾರೆ ಇವರು. ಅರಮನೆ ಮುಗಿಸ್ಕೊಂಡು 2:30 ಏನೋ ಆಗಿತ್ತು. ಕುದುರೆ ಸಾಗೋಟು ಹೋದ್ವಿ, ಎಕ್ಸ್ಪೀರಿಯನ್ಸ್ ಇರಲಿ ಅಂತ. ಅದು ಮುಗಿಸ್ಕೊಂಡು ಕಾರ್ ಪಾರ್ಕಿಂಗ್ ಹೋಗಿ ಬರುವಾಗ ಐ ಥಿಂಕ್ 2:45 ಹತ್ರ ಆಗಿತ್ತು. ಅಲ್ಲಿಂದ ಊಟ ಮಾಡಿಕೊಂಡು ಝೂ ಹೋಗೋಣ ಅಂತ ಹೋದ್ವಿ. ಸಿಕ್ಕಾಬಟ್ಟೆ ರಶ್ಶು, ಪಾರ್ಕಿಂಗಿಗೂ ಜಾಗ ಸಿಗಲಿಲ್ಲ. ಸೀದಾ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ನಪ್ ಆಗಿ ಊಟ ಮಾಡ್ಕೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ರೂಮಲ್ಲಿದ್ದು KRS ಹೋಗೋಣ ಅಂತ. ಅಷ್ಟರೊಳಗಡೆ ನಾವಿರೋ ರೂಮ್ ಹೇಗಿದೆ ನೋಡೋಣ ಬನ್ನಿ. ಇದು ಬೆಡ್ಡು ಕಿಂಗ್ ಸೈಜ್ ಬರುತ್ತೆ. ನಾವು ನಿನ್ನೆ ಬೆಂಗಳೂರಿಂದನೇ ಬುಕ್ ಮಾಡ್ಕೊಂಬಂದ್ವಿ. ಇಲ್ಲಿ ಬಟ್ಟೆ ಇಡಕ್ಕೆ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಎಲ್ಲ ಬಂದು ಹರಡ್ಕೊಂಡಿದ್ದೀವಿ. ಈ ಥರ ವಾರ್ಡ್ರೋಬ್ ಇದೆ. ಆ್ಯಂಡ್ ಇಲ್ಲಿ ಒಂದು ಸ್ಟೋರೇಜ್ ಇದೆ. ಇಲ್ಲಿ ನಮ್ಮ ಬಟ್ಟೆ ಎಲ್ಲ ಇದೆ. ಇಲ್ಲಿ ಸೂಟ್ ಕೇಸ್ ಇಟ್ಕೊಂಡಿದ್ದೀವಿ. ಇಲ್ಲಿ TV ಇದೆ.
ಹಿಂಗೆ ಬಂದರೆ ಇಲ್ಲೊಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ. ಅದರಲ್ಲಿ ನನ್ನ ಮಗ ಟೈಕೊಂಡು ಏನೋ ಆಡ್ತಾ ಇದ್ದಾನೆ. ಇಲ್ಲೊಂದು ಸ್ಟ್ಯಾಂಡ್ ಥರ ಇದೆ, ಬ್ಯಾಗೆಲ್ಲ ಇಟ್ಕೊಂಡಿದ್ದೀವಿ. ಇನ್ನು ಇಲ್ಲಿ ನಮ್ಮ ಮನೆಯವ್ರು ಊಟ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. 2 ಚೇರು, 1 ಟೀಪಾಯ್ ಇಟ್ಟಿದ್ದಾರೆ. ಈ ಥರ ಇದೆ. ಇವತ್ತು ಇಲ್ಲೇ ಸ್ಟೇ ಮಾಡ್ತೀವಿ. ರೂಮ್ಗಳು ತುಂಬ ಫ್ರೀ ಇರಲೇ ಇಲ್ಲ, ರಶ್ ಇತ್ತು. 2 ದಿನ ಹಾಲಿಡೇ ಇತ್ತಲ್ವಾ, ನಾವು ಬೆಂಗಳೂರಿಂದನೇ ಬುಕ್ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಇಲ್ಲಿ ಒಂದು ಚಿಕ್ಕದಾಗಿ ಬಾತ್ರೂಮ್ ಇದೆ. ಅಷ್ಟು ಕ್ಲೀನ್ ಇಲ್ಲ, ಓಕೆ. ನಮಗೊಂದು ನೈಟಿಗೆ ಸುಧಾರಿಸ್ಕೊಳ್ಳೋ ರೆಸ್ಟ್ ತೊಗೊಳ್ಳೋಣ ಅಂದರೆ ಬಿಡ್ತಾ ಇಲ್ಲ. ಆವಾಗಿಂದ ಅದು ಏನೋ ಪಟ 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 ಅಂತ ಬೆಡ್ಡಿಗೆ ಹೊಡ್ಕೊಂಡು ಒಂಚೂರು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ನನಗಂತೂ ತಲೆನೋವು ಬಂದಿದೆ ಆ ಬಿಸಿಲಲ್ಲೆಲ್ಲ ಓಡಾಡಿ. ಇವಾಗ KRSಗೆ ಹೋಗೋಣ ಅಂತ ನೋಡೋಣ, ಅಲ್ಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ನೋಡೋಣ. ಅಲ್ಲಿ ಸಿಗ್ತೀನಿ, KRSಲ್ಲಿ ಸಿಗ್ತೀನಿ. ಕಾರನ್ನು ಹೋಟೆಲ್ ಹತ್ರನೇ ನಿಲ್ಲಿಸ್ಬಿಟ್ಟು ಇವಾಗ KRSಗೆ ಎಲ್ಲರೂ ಆಟೋದಲ್ಲಿ ಹೊರಟಿದ್ದೀವಿ. ಹೋಗ್ಬಿಟ್ಟ ಪಾಪ ಕಾಣಲಿ, ಎಲ್ಲ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಕಿಂಗಿಗೆಲ್ಲ ಜಾಗ ಪ್ರಾಬ್ಲಮ್ಮು, ಅದಕ್ಕೆ ಕಾರನ್ನು ಅಲ್ಲೇ ನಿಲ್ಲಿಸಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. 2 ದಿನದ ರಜೆಗೆ ಎಲ್ಲ ಇಲ್ಲೇ ಬಂದಿದ್ದಾರೆ. ಈಗ KRS ಬಂದ್ವಿ. ಮ್ಯೂಸಿಕ್ ಸ್ಟಾರ್ಟ್ ಆಗೋಗಿದೆ ನೋಡೋಣ. ಎಲ್ಲ ಕಡೆ ಕಾರಂಜಿ, ಎಲ್ಲ ಚಿಕ್ಕದು, ಅಲ್ಲಿ ದೊಡ್ಡದಿದೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮ್ಯೂಸಿಕ್ ಹಾಕಿದ್ರು, ಸೊ ನಾನು ಮ್ಯೂಟ್ ಮಾಡಿದ್ದೀನಿ. ನಮ್ಮನೆಯವರು ಮೌರ್ಯಂಗೆ ಎತ್ಕೊಂಡು ತೋರಿಸ್ತಾ ಇದ್ರು ನೋಡಿ. ಅವನು ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಚೆನ್ನಾಗಿತ್ತು, ಇದು ಮ್ಯೂಸಿಕಲ್ ಫೌಂಟೇನು ಚೆನ್ನಾಗಿತ್ತು. ಅರಮನೆ ಮತ್ತು KRS ತುಂಬ ರಶ್ ಇತ್ತು. ನಾವಿದು ಮಿಸ್ ಆಗತ್ತೆ ಅಂದ್ಕೊಂಡ್ವಿ, ಬಟ್ ಹೇಗೋ ಒಂದು ಟಿಕೆಟ್ ಯಾರೋ ಅಡ್ಜಸ್ಟ್ ಮಾಡಿ ತೆಗೆಸ್ಕೊಟ್ರು. ಹಾಗಾಗಿ ನಮಗೆ ಇದು ಮ್ಯೂಸಿಕಲ್ ಇದು ನೋಡೋಕ್ಕೆ ಸಿಕ್ತು. ಹೌದು, ಪಾರ್ಕ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಈಗ ಇದು ನಾವು ಉಳ್ಕೊಂಡು ಹೋಟೆಲ್ದು ಎಂಟ್ರೆನ್ಸು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನಿನ್ನೆ KRSಗೆ ಹೋಗಿ ಬಂದು ತುಂಬ ಸುಸ್ತಾಯಿತು, ಮತ್ತೇನೂ ಮಾಡೋಕ್ಕಾಗಲಿಲ್ಲ, ಮಲ್ಕೊಂಡ್ಬಿಟ್ವಿ. ಈಗ ಬೆಳಿಗ್ಗೆ ಎದ್ದು 7ಗೆ ಎದ್ದು ಫ್ರೆಶ್ನಪ್ ಆಗಿಬಿಟ್ಟು ಹೊರಟಿದ್ದೀವಿ. ಇವತ್ತು ನಾವು ಹೋಗ್ತಾ ಇರೋದು ಒಂದು ಸ್ಪೆಷಲ್ ವ್ಯಕ್ತಿಯನ್ನು ನೋಡೋದಕ್ಕೆ. ಈಗ ಹೋಗ್ತಾ ಇರೋದು, ಆದರೆ ವಿಡಿಯೋ ಮಾಡ್ತೀನಿ. ಏನಂದರೆ ಅವರು ನನ್ನ ಜೊತೆ ಒಂದು 5-6 ಸಲ ಮಾತುಕತೆಗಳಾಗಿರ್ಬೋದು, ನನ್ನ ಜೊತೆ ಇದ್ದಿರ್ಬೋದು. ಬಟ್ ಯಾಕೋ ನನ್ನ ತುಂಬ ಹಚ್ಕೊಂಡಿದ್ರು. ತುಂಬ ಹುಷಾರಿಲ್ದಿದ್ದಾಗ್ಲೂ ರಾಧಿಕಾ ಅಂತ ಕೇಳ್ತಾ ಇದ್ರಂತೆ. ನನಗೆ ಮೈಸೂರಿಗೆ ಬಂದು ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಇತ್ತು, ಆಗಲೇ ಇಲ್ಲ. ಬಟ್ ಇವತ್ತು ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರನ್ನ ಆದರೆ ತೋರಿಸ್ತೀನಿ. ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಮೌರ್ಯಂಗೆ ನಿನ್ನೆ ಎಲ್ಲ ನಾವು ನೋಡೋದೇ ಆಗೋಯ್ತಲ್ವ. ಇವತ್ತು ಅವನನ್ನು GRS ಫ್ಯಾಂಟಸಿ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ನೋಡಿ, ನಾವು ಹೋಗೋದಕ್ಕೆ ಚೆಕ್ಔಟ್ ಮಾಡೋದಕ್ಕೆ ನಮ್ಮ ಲಗೇಜ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಎಲ್ಲ ಕಾರಿಗೆ ತುಂಬಿಕೊಂಡು ತಿಂಡಿ ತಿಂದ್ಕೊಂಡು ಅವ್ರ ಮನೆಗೆ ಒಂದು ವಿಸಿಟ್ ಮಾಡಿ ಅಲ್ಲಿಂದ GRS ಫ್ಯಾಂಟಸಿ ಪಾರ್ಕಿಗೆ ಹೋಗೋದು. ಬನ್ನಿ ಹೋಗೋಣ. ಅವರು ನನಗೇನಾಗಬೇಕು ಅಂತ ಹೇಳೋದು ಮರೆತೆ. ಆ್ಯಕ್ಚುಲಿ ನನಗೆ ಮಾವ ಆಗಬೇಕು. ಹೇಗೆ ಅಂದರೆ
ನನ್ನ ಅಮ್ಮನ ತಂಗಿ ಇದ್ದಾರೆ ಚಿಕ್ಕಮ್ಮ, ಅವರಿಗೆ ನಾದ್ನಿ ಮತ್ತು ನಾದ್ನಿ ಗಂಡ. ನಮ್ಮ ಚಿಕ್ಕಮ್ಮನ ಮನೆಗೆ ಅವ್ರ ಅತ್ತೆ ಡೆಲಿವರಿ ಟೈಮಿಗೆ ಬಂದಿದ್ರು. ಇವಾಗಲ್ಲ, ನಾನು 10th ಇರುವಾಗ, ಅಂದರೆ ಸುಮಾರು ಒಂದು 30 ವರ್ಷಗಳ ಹಿಂದೆ ಅಂತಲೇ ಅಂದ್ಕೊಳ್ಳಿ, ಒಂದು 26-27 ವರ್ಷದ ಹಿಂದೆ. ಅವರಲ್ಲಿ ಅತ್ತೆ ಡೆಲಿವರಿಗೆ ಬಂದಾಗ ಆ ದೊಡ್ಡ ಮಗು ನನ್ನ ಜೊತೆನೇ ಇರೋದು ಯಾವಾಗ್ಲೂ. ಹಾಗೆ ಮಾವನು ಅವಾಗವಾಗ ಅತ್ತೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬರ್ತಾಯಿದ್ರು. ಆ ಟೈಮಲ್ಲಿ ಆದ ಪರಿಚಯ. ಮದುವೆ ಆದಮೇಲೆ ನಾನು ಮಾವನ ನೋಡಿದ್ದೆ ಒಂದ್ಸಲನೇನೋ, ನೋಡೇ ಇಲ್ಲ. ಮದುವೆಗೆ ಮುಂಚೆನೂ ಅಷ್ಟೇ, ಆ ಡೆಲಿವರಿ ಟೈಮಲ್ಲಿ ಮಗು ನೋಡೋಕ್ಕೆ ಬರ್ತಾಯಿದ್ರಲ್ವಾ, ಆ ಟೈಮಿಂದೇ ಪರಿಚಯ. ಬಟ್ ಅದೇನೋ ಗೊತ್ತಿಲ್ಲ, ನನ್ನ ತುಂಬ ಹಚ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲರೂ. ಇವತ್ತು ಹೋಗಿ ಮಾತಾಡ್ಸ್ಕೊಂಬ. ಅವ್ರಿಗೆ ಬ್ರೈನ್ದು ಏನೋ ಸ್ಟ್ರೋಕ್ ಏನೋ ಆಗಿತ್ತು. ಆ ಬ್ರೈನನ್ನು ಮೆಡಿಕೇಟ್ ಮಾಡಿ ಅವ್ರಿಗೆ ಮತ್ತೆ ಸರ್ಜರಿ ಏನೋ ಮಾಡಿದ್ರು. ಎಲ್ಲ ಮರ್ತೋಗಿದ್ರು. ಆದರೆ ಯಾರಾದರೂ ನನ್ನ ಏಜ್ನವ್ರು ಹೋದರೆ ರಾಧಿಕಾನ ಕೇಳೋರಂತೆ. ನನಗದು ಕೇಳಿ ನೋಡಲೇಬೇಕು ಅನಿಸಿತ್ತು. ಇವತ್ತು ಹೋಗಿ ಮಾತಾಡಿಸ್ತೀನಿ. ಇವಾಗ ರೂಮನ್ನ ಚೆಕ್ಔಟ್ ಮಾಡಿಕೊಂಡು ಹೊರಡೋದು. ತುಂಬ ವರ್ಷಗಳ ನಂತರ ಮಾವನ್ನ ಅತ್ತೆನ ಮೀಟ್ ಮಾಡಿದ್ದು. ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೆ. ಅದನ್ನೇ ನನ್ನ ಮಗಳು ಚೂರು ವಿಡಿಯೋ ಮಾಡಿದ್ದಾಳೆ. ಅವನನ್ನು ಮೀಟ್ ಮಾಡಬೇಕು, ನೆನಪಿದೀವೋ ಇಲ್ವೋ? ಹೌದು ಹೌದು. ನಾವಿಲ್ಲಿ GRS ಫ್ಯಾಂಟಸಿ ಪಾರ್ಕಲ್ಲಿ ಸ್ನೋ ಪಾರ್ಕ್ ಇದೆಯಲ್ವಾ, ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಬರೀ ಸ್ನೋ ಪಾರ್ಕಿಗೆ ಮಾತ್ರ ಟಿಕೆಟ್ ತೊಗೊಂಡ್ವಿ. ವಾಟರ್ ಗೇಮ್ಗಳಿಗೆಲ್ಲ ತೊಗೊಂಡ್ರೆ ಮಗು ಜೊತೆಗೆ ನಾವು ದೊಡ್ಡವರು ಎಲ್ಲರಿಗೂ ತೊಗೋಬೇಕು, ಇಲ್ಲ ಒಳಗೆ ಬಿಡಲ್ಲ ಅಂದರು. ದೊಡ್ಡವರೆಲ್ಲರೂ ನೀರಲ್ಲೆಲ್ಲ ಆಟ ಆಡಿಕೊಂಡು ಅಲ್ಲೇ ಇರುವಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಅವನಿಗೊಂಚೂರು ಕೋಪ ಬಂದಿತ್ತು. ಆಮೇಲೆ ಸರಿ ಹೋದ. ಸಾಕ್ಸ್ ನೋಡೋಣ, 4 ಜನಕ್ಕೆ ಬೇಕಲ್ಲ. Socks and a mask. Because it will be cold. ಮತ್ತೆ ಹೇಳು, ಕೇಳಿಸ್ಲಿಲ್ಲ. Because it will be cold. ಯಾಕೆಂದರೆ ತುಂಬ ಚಳಿಯಾಗಿರುತ್ತೆ. -10 ಡಿಗ್ರೀಸ್ ಆಗುತ್ತೆ. ಎಷ್ಟಿರುತ್ತೆ? -10 ಡಿಗ್ರೀಸ್. ಅಲ್ಲಿ ಸಾಂಗ್ ಹಾಕಿದ್ರು, ಹಾಗಾಗಿ ರೆಕಾರ್ಡಿಂಗಲ್ಲಿ ಸಾಂಗ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ. ಅಲ್ಲಿ ಫುಲ್ಲು ಏನದು ಸ್ನೋ ಪಾರ್ಕ್ ಒಳಗಡೆ ಫುಲ್ ಸಾಂಗ್ ಇತ್ತು. ಹಾಗಾಗಿ ಕ್ಲಿಪ್ಸ್ಗಳನ್ನು ಲಿಮಿಟೆಡಾಗಿ ಸ್ವಲ್ಪನೇ ಹಾಕಿದ್ದೀನಿ. ಐಸ್ಲ್ಯಾಂಡಿಗೆ ನಾನೇ ಅಧಿಪತಿ. ಇಲ್ಲಿ ಐಸನ್ನ ಸ್ನೋಫಾಲ್ ಆಗುತ್ತಲ್ವ, ಆ ಎಫೆಕ್ಟಲ್ಲಿ ಹಾಕ್ತಾಯಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು, ಎಂಜಾಯ್ ಮಾಡಿದ್ವಿ. ನಾವು ಲೈಫ್ ಟೈಮಲ್ಲಿ ಕಾಶ್ಮೀರ ಹೋಗ್ತೀವೋ ಇಲ್ವೋ, ಇಲ್ಲಂತೂ ಎಂಜಾಯ್ ಮಾಡಿದ್ವಿ. ನಾವು ಅಲ್ಲಿ GRS ಫ್ಯಾಂಟಸಿ ಪಾರ್ಕ್ ಮುಗಿಸ್ಕೊಂಡು
ಊಟ ಮಾಡಿಕೊಂಡು ಇವ್ರದ್ದೇನೋ ಫಾಸ್ಟ್ ಟ್ರ್ಯಾಕ್ದೇನೋ ಪ್ರಾಬ್ಲಮ್ ಇತ್ತು. ಇವರಲ್ಲಿ ಒಂದು 1 ಅವರ್ ಆಯ್ತಾ ರೀ, 40 ಮಿನಿಟ್ಸ್ ಇವ್ರು ಸ್ಪೆಂಡ್ ಮಾಡಿದ್ರು. ನಾನು ನನ್ನ ಮಗಳು ಅಷ್ಟೊತ್ತಿಗೆ ಒಂದಷ್ಟು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಅಂತ ಅಂಗಡಿ ತಿರುಗಿದ್ವಿ. ಅಲ್ಲಿ ಅವರಿಗೆ KSIC ಸ್ಯಾರಿ ಸಿಗಲ್ವಂತೆ, ನನಗೂ KSIC ಸ್ಯಾರಿ ಸಿಗಲಿಲ್ಲ. ಬೇರೆ ಒಂದೆರಡು ಸ್ಯಾರಿ ತೊಗೊಂಡೆ. ಸ್ವಲ್ಪ ಲೇಟ್ ಆಯಿತು. ನಾವು 5 ಗಂಟೆಗೇ ಮೈಸೂರು ಬಿಟ್ಟಿದ್ದು. ಇವಾಗ ನಮ್ಮ ಜೊತೆನೇ ಬಿಟ್ಟಿದ್ದಾರೆ ಅನಿಸುತ್ತೆ. ರೋಡ್ ಫುಲ್ ಜಾಮ್ ಥರ ಇದೆ ಇಲ್ಲಿಂದನೇ. 3 hours 42 minutes ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ, ಏನು ಅಪ್ಡೇಟ್ ಮಾಡ್ತೀವಿ. ನೋಡಿ ಗಾಡಿ ಲೈನ್ ನೋಡಿ ಹೆಂಗೆ ಹೋಗ್ತಾ ಇದ್ದಾವೆ ನೋಡಿ, ಲೈನಾಗಿ ಹೋಗ್ತಾ ಇದ್ದಾವೆ ಗಾಡಿಗಳು. ಜಾಮ್ ಜಾಮ್ ಜಾಮ್. ಕೆಂಗೇರಿ ಹತ್ರ ಫುಲ್ ಜಾಮ್. ಇನ್ನು 1 hour ಇದೆ ಮನೆಗೆ ಹೋಗೋಕ್ಕೆ. 1 hour 2 minutes. ಬಟ್ ಇಲ್ಲಿ ಜಾಮ್ ನೋಡಿದ್ರೆ ಕೆಂಗೇರಿ ಹತ್ರ ಫುಲ್ ಸಿಕ್ಕಾಕ್ಕೊಂಡಿದ್ದೀವಿ. ಒಂದು 10 ನಿಮಿಷದಿಂದ ಇಲ್ಲೇ ಇದ್ದೀವಿ ನೋಡಿ ಎಷ್ಟು ಜಾಮ್ ಇದೆ ಅಂತ. ಬೇಕಾ ವೀಕೆಂಡ್ ಟ್ರಿಪ್ಪು? ವೀಕೆಂಡ್ ಟ್ರಿಪ್ ಅಲ್ಲ, ಏನದು ಲಾಂಗ್ ಲೀವ್ ಟ್ರಿಪ್ಪು ಅಲ್ಲ ಕದ? ಬೇಕಾ? ನಮಗಿದ್ದಿದ್ದು ಸಂಡೇ ಮಂಡೇ 2 ದಿನ. IT BT ಸಾಫ್ಟ್ವೇರ್ ಅವ್ರಿಗೆಲ್ಲ ಸಾಟರ್ಡೆ ಸಂಡೇ ಮಂಡೇ 3 ದಿನ ರಜೆ. ಹಂಗಾಗಿ ಈ ಪರಿಸ್ಥಿತಿ. ನೈನ್ 45 ಈಗ ಮನೆಗೆ ಬಂದ್ವಿ. ಸೂಟ್ ಕೇಸ್ ಇಳಿಸ್ತಿದ್ದಾರೆ ನಮ್ಮ ಮನೆಯವರು. ಕೀ ಕೊಡಿ. ಮುದು ಕೀ ತಗೊಳ್ಳೋ. ಇವನು ನೋಡಿ ಕಾರಲ್ಲಿ ಮಲ್ಗಕ್ಕೆ ಇರೋ, ನಿಂಗೆ ತೋರಿಸ್ಬಿಡ್ತೀನಿ. ಕಾರಲ್ಲಿ ಮಲ್ಗಕ್ಕೆ ಒಂದು ಹೊತ್ತಿಗೆ ಅಲ್ಲಕ್ಕಂದ. ಆಯಿತಾ ಮೈಸೂರು ಟ್ರಿಪ್ಪು? ಚೆನ್ನಾಗಾಯ್ತಾ? ಓಕೆ. ಖುಷಿ ಆಯಿತಾ? ಏನು ಖುಷಿ? ಅಪ್ಪಿ ಹೊತ್ತಿಗೆ ಎಳೀತಿದೆ ಕೆಳಗಡೆಗೆ, ಧೂಳಾಗುತ್ತೆ. ಮೈಸೂರಿಗೆ ಹೋಗುವಾಗ ನಿದ್ದೆ ಬಂತು. ಯಾಕೋ ಮೈಸೂರಿಂದ ಮನೆಗೆ ಬರುವಾಗ ನಿದ್ದೆ ಬಂದಿಲ್ಲ. ವಾವ್, ನಾಳೆ ಸ್ಕೂಲ್ ಇದೆಯಲ್ಲ, ಎಕ್ಸೈಟ್ಮೆಂಟ್. ಹೌದಪ್ಪ. ನೋಡಿ ಅಲ್ಲಿ ಸ್ಯಾರಿ ತಗೊಂಡೆ ಅನ್ನಲ್ವಾ, ಅಲ್ಲಿ ತೋರ್ಸೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ನನಗೂ ವಿಡಿಯೋ ಮಾಡೋಕ್ಕಷ್ಟು ಓಕೆ ಅನ್ನಿಸ್ಲಿಲ್ಲ, ಹಾಗಾಗಿ ಈಗ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲ್ ಕಾಫಿ ಕಲರು. ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಇದು ನನ್ನ ಮಗಳಿಗೆ ಅಂತ, ಅವಳ ಬ್ಲ್ಯಾಕ್ ಫೇವ್ರೇಟು, ಎಲ್ಲಿ ಕಂಡ್ರೂ ಬಿಡಲ್ಲ. ಬ್ಲ್ಯಾಕಲ್ಲಿ ತೊಗೊಂಡಿದ್ದಾಳೆ. ಇದು ಆರೆಂಜ್ ನಾ ತೊಗೊಂಡೆ. ಇವಾಗ ಆರೆಂಜ್ ಕಲರ್ ಟ್ರೆಂಡಲ್ಲಿ ಇದೆಯಾ, ನನಗೆ ಇಷ್ಟನೂ ಆಯಿತು. ಇದು ನಾ ತೊಗೊಂಡಿದ್ದು ಆರೆಂಜು. ಐ ಥಿಂಕ್ ವಿಡಿಯೋದಲ್ಲಿ ಸ್ವಲ್ಪ ಯೆಲ್ಲೋ ಕಾಣಿಸ್ತಾ ಇದೆ, ಬಟ್ ಇದು ಆರೆಂಜ್. ಆ್ಯಂಡ್ ಈ ಥರದ್ದು 3 ಸ್ಯಾರಿ ಸೆಮಿ ಮೈಸೂರು ಕ್ರೇಪ್ ಇವೆಲ್ಲ. ಇದು ನನ್ನ ಮಗಳು ಅವಳು ಕೊಲಿಗೆ ಕೊಡೋಕ್ಕೆ ಅಂತ ತೊಗೊಂಡಿದ್ದಾಳೆ. ಇದೊಂದು ಈ ಕಲರ್ ಒಂದು, ಅದು ಆ್ಯಕ್ಚುಲಿ ಮೆರೂನು. ಇದು ಆ್ಯಕ್ಚುಲಿ ಅದು ಮೆರೂನ್ ಅಲ್ಲ, ಅದು ಬಂದು ಪರ್ಪಲ್ಲು. ಇದು ಮೆರೂನು, ಇದೊಂಥರ ಬ್ಲೂ. ಆ್ಯಂಡ್ ಅಲ್ಲಿ ಅತ್ತೆ ಮಾವನ ಮನೆಗೆ ಹೋಗಿದ್ವಲ್ಲ ಮಾವನ ನೋಡೋಕ್ಕೆ ಅಂತ, ಅವ್ರ ಮನೇಲಿ ಅರ್ಶಿನ ಕುಂಕುಮ ಕೊಟ್ಟು ನನಗೆ ಈ ಸೀರೆ ಕೊಟ್ಟಿದ್ದಾರೆ. ಇದಿಷ್ಟು ನಮ್ಮ ಮೈಸೂರು ಕಲೆಕ್ಷನ್ಸ್. ಚೆನ್ನಾಗಿದೆಯಾ? ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ನನಗಿದು ಇಷ್ಟ ಆಯಿತು, ತುಂಬ ಇಷ್ಟಪಟ್ಟು ತೊಗೊಂಡೆ. ಹೊರಗಡೆನೇ ಊಟ ಮಾಡಿ ಈಗ ಮನೆಗೆ ಬಂದ್ವಿ. ಹಾಗೆ ನಿಮಗೆ ಸೀರೆ ತೋರಿಸಿರ್ಲಿಲ್ವಲ್ಲ, ಸೀರೆ ತೋರಿಸೋಣ ಅಂತ ಎಲ್ಲ ಹರಡ್ಕೊಂಡಿದ್ದೀನಿ. ಅದನ್ನೆಲ್ಲ ಅಗೇನ್ ರೀಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡೋದು, ತುಂಬ ಸುಸ್ತಾಗಿದೆ. ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ನೈಟ್, ನಮಸ್ಕಾರ. ಹೀಗೆ ಹರಸಿ ಹಾರೈಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.